ನ್ಯಾಯಾಧೀಶರಿಗೆ ನುಡಿಸುತ್ತಾ ಹಾಗೂ ವೇದಿಕೆ ಮೇಲೆ ಆಸೀನರಾಗಿರುವ ಗಣ್ಯರಿಗೆ, ವೇದಿಕೆ ಮುಂಭಾಗ ಇರುವ ನನ್ನ ಅಕ್ಕ ತಂಗಿಯದಿರೆ, ಅಣ್ಣ ತಮ್ಮಂದಿರೆ, ಮಾತೆಯರು, ಈ ಥರ ನಾವು ಧ್ವನಿ ಲಯನ್ಸ್ ಸಂಸ್ಥೆಯಿಂದ ಇದೊಂದೇ ಕಾರ್ಯಕ್ರಮ ಅಲ್ಲ ನಾವು ಮಾಡ್ಕೊಂಡು ಬರ್ತಾ ಇರೋದು. ಇದು ಹಲವಾರು ವರ್ಷಗಳಿಂದ ನಾನು ಮಾಡ್ಕೊಂಡು ಬರ್ತಾ ಇದ್ದೀನಿ. ಧ್ವನಿ ಲಯನ್ಸ್ ಕ್ಲಬ್ಬನ್ನು ಸ್ಥಾಪನೆ ಮಾಡಿ 4 ವರ್ಷ ಆಯಿತು. ಧ್ವನಿ ಮಹಿಳಾ ಮಕ್ಕಳ ಸಂಸ್ಥೆಯನ್ನು ಹುಟ್ಟಾಕಿ ಅದು ಕೂಡ 5ನೇ ವರ್ಷಕ್ಕೆ ಕಾಲಿಟ್ಟಿದೆ. ಜೊತೆಗೆ ರಾಜ್ಯಾದ್ಯಂತ ಮಹಿಳೆಯರ ಪರವಾಗಿ, ನೊಂದ ಮಹಿಳೆಯರ ಪರವಾಗಿ ಕೌಟುಂಬಿಕ ಕಲಹಗಳಂತ ಬಂದಂಥ ಘಟನೆಗಳನ್ನು ಆಲಿಸಿ, ಇಮೇಲ್ ಮುಖಾಂತರ ಬಂದಂಥ ಅರ್ಜಿಗಳನ್ನು ನೋಡಿ, ಅಲ್ಲಿ ಕೆಲವೊಂದು ನ್ಯಾಯಾಧೀಶರಿರ್ಬೋದು, ವರಿಷ್ಠಾಧಿಕಾರಿಗಳಿರ್ಬೋದು, ಅವರ ಸಲಹೆಯನ್ನು ತಗೊಂಡು ಇಲ್ಲಿ ತನಕ ಮಹಿಳೆಯರಿಗೆ ಕೋರ್ಟ್ ಮೆಟ್ಲತ್ತಿದೆ, ಠಾಣೆ ಮೆಟ್ಲತ್ತಿದೆ ನ್ಯಾಯವನ್ನು ಒದಗಿಸ್ಕೊಳ್ತಾ ಬಂದಿರೋದ್ರಿಂದ ಕರ್ನಾಟಕ ಸರ್ಕಾರ ಗುರುತಿಸಿ ನನಗೆ ಯಡಿಯೂರಪ್ಪ ಸರ್ಕಾರ ಇರುವಾಗ ಕಿತ್ತೂರು ರಾಣಿ ಚೆನ್ನಮ್ಮ ಶೌರ್ಯ ಪ್ರಶಸ್ತಿಯನ್ನು ಕೊಟ್ಟು ಅಭಿನಂದಿಸಿದೆ. ಈ ಲಯನ್ ಸಂಸ್ಥೆಯಿಂದ ಹಸು ವಿತರಣಾ ಸಮಾರಂಭವನ್ನು ಹಮ್ಮಿಕೊಳ್ಬೇಕು ಅಂತ ನಾನು ಕೃಷ್ಣ ಪ್ರಿನ್ಸಿಪಾಲ್ ಅವರಿಗೆ ಕೇಳುವಾಗ ಒಳ್ಳೆಯ ಆಲೋಚನೆ, ನಮ್ಮ ಗುರುಗಳನ್ನು ಕರೆಸಿ ಮಾತಾಡಿ ನೀವು ಮಾಡ್ತಾ ಇರೋದು ಒಳ್ಳೆಯ ಸೇವೆ ಅಂತ ಹೇಳಿದರು. ಆವಾಗ ಗುರುಗಳನ್ನು ಭೇಟಿ ಮಾಡ್ತೀನಿ. ಗುರುಗಳೇ ಅವರೇ ಒಂದು ಡೇಟನ್ನು ಈ ದಿನ ಕೊಡ್ತಾರೆ, ಈ ಡೇಟಲ್ಲಿ ನಾನು ಬರ್ತೀನಿ, ಖಂಡಿತ ಕಾರ್ಯಕ್ರಮಕ್ಕೆ ಭಾಗವಹಿಸ್ತೀನಿ, ನೀವು ಮಾಡಿ ಅಂತೇಳಿ ನಿರ್ಬಂಧಿಸ್ತಾರೆ. ಅದೇ ಥರ ನ್ಯಾಯಾಧೀಶರನ್ನು ಕೂಡ ಕೇಳ್ತೀನಿ ನಾನು, ಎಲ್ಲ ಹೆಣ್ಮಕ್ಳು ಸೇರಿಸಿ ನೀವು ಆದಷ್ಟು ನಮ್ಮ ಎಲ್ಲ ಹೆಣ್ಮಕ್ಳು ರೈತಾಪಿ ಕುಟುಂಬದವರಿಗೆ ಕಾನೂನು ಅರಿವು ಬೇಕಿದೆ, ಹೆಚ್ಚಿಗೆ ಜನ ಸೇರಲಿ, ಕಾನೂನು ಅರಿವು ತಿಳ್ಕೊಳ್ಳಿ, ಮಹಿಳೆಯರಿರ್ಬೋದು ಪುರುಷರಿರ್ಬೋದು, ಆದಷ್ಟು ಅದರ ವ್ಯವಸ್ಥೆಯನ್ನು ಮಾಡಿ ಅಂತ ಹೇಳಿದರು. ಕಡೆಗೆ ಕೃಷಿ ಬಗ್ಗೆನೂ ಹೇಳಿ, ಕೃಷಿ ಅಧಿಕಾರಿಗಳನ್ನು ಹಾಕೊಳ್ಳಿ ಅಂತ ಹೇಳಿದರು. ಪಶು ವೈದ್ಯರು ಬಂದಿದ್ದಾರೆ. ನೆಕ್ಸ್ಟು ನಾನು ಹಸು ನೋಡೋಕೆ ಹೋಗುವಾಗ ಅವರಿಗೆ ಕಾಲ್ ಮಾಡ್ತೀನಿ,